ಐಶ್ವರ್ಯ ಗೌಡ ವಿರುದ್ಧ ಇದೀಗ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ. ದೂರುದಾರರಿಗೆ ನೋಟಿಸ್ ನೀಡಿದ್ದಾರೆ ಆರ್ಆರ್ ನಗರ ಪೊಲೀಸರು. ಮಂಜುಳಾ ಎ ಪಾಟೀಲ್ ಹೊಸ ದೂರೇನು ದಾಖಲಾಗಿತ್ತು ಐಶ್ವರ್ಯ ಗೌಡ ವಿರುದ್ಧ. ಇದೀಗ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ದಾಖಲೆಗಳು, ಬ್ಯಾಂಕ್ ಸ್ಟೇಟ್ಮೆಂಟ್, ಖಾತೆ ನಂಬರ್, ಮೊಬೈಲ್ ನಂಬರ್ ಇದೆಲ್ಲವನ್ನ ನೀಡಿ ಅಂತ ಹೇಳಿ ದೂರುದಾರರಿಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ವಿಚಾರಣೆಗೆ ಹಾಜರಾಗೋಕೆ 2 ದಿನ ಸಮಯವನ್ನ ಕೂಡ ನೀಡಲಾಗಿದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಧ್ರುವರಾಜ್ ನೀಡ್ತಾ ಹೋಗ್ತಾರೆ. ಧ್ರುವ, ಮತ್ತೊಂದು ಎಫ್ಐಆರ್, ಇದೀಗ ಎಫ್ಐಆರ್ಗೆ ಸಂಬಂಧಪಟ್ಟ ದೂರುದಾರರಿಗೆ ದಾಖಲಾತಿಗಳನ್ನ ಒದಗಿಸುವಂತೆ ನೋಟಿಸ್ ನೀಡಲಾಗಿದೆ. ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರೆ ಸ್ಮಿತಾ, ಈಗ 2ನೇ ಎಫ್ಐಆರ್ಗೆ ಸಂಬಂಧಪಟ್ಟಂತೆ ದೂರುದಾರೆ ಸ್ತ್ರೀರೋಗ ತಜ್ಞೆ ವೈದ್ಯೆ ಮಂಜುಳಾ ಎ ಪಾಟೀಲ್ ಏನಿದ್ದಾರೆ, ಅವರು ಆರ್ಆರ್ ನಗರ ಠಾಣೆಯಲ್ಲಿ 5ನೇ ತಾರೀಕು ಹೋಗಿ ಈ ಐಶ್ವರ್ಯ ಗೌಡ ಹೂಡಿಕೆ ನೆಪದಲ್ಲಿ ತಮ್ಮ ಬಳಿ ಚಿನ್ನಾಭರಣವನ್ನ ಪಡೆದು ವಂಚನೆ ಮಾಡಿದ್ದ ಬಗ್ಗೆ ದೂರನ್ನ ಕೂಡ ದಾಖಲು ಮಾಡಿದ್ರು. ಆ ದೂರಿಗೆ ಸಂಬಂಧಪಟ್ಟ ಹಾಗೆ ಪ್ರಕರಣದ ತನಿಖೆಯನ್ನ ನಡೆಸ್ತಾ ಇರುವಂತ ಆರ್ಆರ್ ನಗರ ಪೊಲೀಸರು ಈಗ ಸದ್ಯ ದೂರುದಾರರಿಗೆ ನೋಟಿಸ್ ಅನ್ನ ನೀಡಿದ್ದಾರೆ. ಮುಖ್ಯವಾಗಿ ಈ ಆರೋಪ ಏನೆಲ್ಲ ಆರೋಪವನ್ನ ಮಾಡಿದ್ದಾರೆ, ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ದಾಖಲಾತಿಗಳನ್ನ ನೀಡಿ ಎನ್ನುವಂತಹ ಒಂದು ವಿಚಾರವನ್ನ ಕೂಡ ಅಲ್ಲಿ ಮೆನ್ಷನ್ ಮಾಡಿರುವಂತದ್ದು. ಫೋಟೋಗಳು, ಬಿಲ್ಗಳು, ಹಾಗೆ ಎವಿಡೆನ್ಸ್ ಗಳು ಏನಾದ್ರೂ ಸಿಗ್ತಾವ ಎನ್ನುವಂತದ್ದು, ಹಾಗೆ ಬ್ಯಾಂಕ್ ಸ್ಟೇಟ್ಮೆಂಟ್, ಅಕೌಂಟ್ ನಂಬರ್, ಹಾಗೆ ಚಿನ್ನಾಭರಣ ನೀಡಿದಕ್ಕೆ ಕೆಲ ಹೂಡಿಕೆ ನೆಪದಲ್ಲಿ ಅಂತ ಹೇಳಿದ್ರೆ ಏನಾದ್ರೂ ಆ ಹೂಡಿಕೆಗೆ ಸಂಬಂಧಪಟ್ಟ ದಾಖಲೆಗಳು ನೀಡಿದ್ದಾರಾ ಎನ್ನುವಂತ ಪ್ರತಿಯೊಂದು ಡೀಟೇಲ್ಸ್ ಅನ್ನ ಕೇಳಿದ್ದಾರೆ. ಆದ್ರೆ ಸದ್ಯ ಈಗ ದೂರುದಾರರು ಏನಿದ್ದಾರೆ ಮಂಜುಳಾ ಅವರು ಹೊರಗಡೆ ಇದ್ದಾರೆ, ಹೀಗಾಗಿ ಅವರಿಗೆ 2 ದಿನ ಸಮಯಾವಕಾಶವನ್ನ ಕೂಡ ಕೇಳಿದ್ದಾರೆ ಎನ್ನುವಂಥದ್ದು. ಆ ನಂತರ ಠಾಣೆಗೆ ಹಾಜರಾಗಿ ನಾನು ಮಾಹಿತಿಯನ್ನ ಕೂಡ ನೀಡ್ತೀನಿ ಅನ್ನುವಂಥದ್ದು. ಯಾಕಂತ ಹೇಳಿದ್ರೆ ಈ 2 ಕೇಸ್ನಲ್ಲಿ ಕೂಡ ಈ ಐಶ್ವರ್ಯ ಗೌಡ ಬಚಾವಾಗಿರುವಂತದ್ದು ಗ್ರೌಂಡ್ ಆಫ್ ಅರೆಸ್ಟ್ ನಿಂದಾಗಿ. ಹೀಗಾಗಿ ಈ ಒಂದು ಕೇಸ್ನಲ್ಲಿ ಪೊಲೀಸರು ಎಚ್ಚರಿಕೆಯಿಂದ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಎಲ್ಲ ದಾಖಲಾತಿಗಳನ್ನ ಸಂಗ್ರಹಿಸಿ ನಿಮ್ಮ ವಿರುದ್ಧ ಈ ತರ ಎವಿಡೆನ್ಸ್ ಗಳಿದ್ದಾವೆ, ಹೀಗಾಗಿ ನಿಮ್ಮನ್ನ ಬಂಧಿಸ್ತೀವಿ ಎನ್ನುವಂತ ಒಂದು ಕಾರಣವನ್ನ ನೀಡಿ ಅವರನ್ನ ಅರೆಸ್ಟ್ ಮಾಡಲಿಕ್ಕೆ ಪೊಲೀಸರು ಈ ತರಹದ ಒಂದು ನೋಟಿಸ್ ಅನ್ನ ನೀಡಿ ಎಲ್ಲಾ ಒಂದು ದಾಖಲಾತಿಯನ್ನ ಪಡೆದುಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸ್ಮಿತಾ, ಧನ್ಯವಾದ ಧ್ರುವ ಮಾಹಿತಿಗಾಗಿ. ಐಶ್ವರ್ಯ ಗೌಡ ವಿರುದ್ಧ ಇದೀಗ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ. ದೂರುದಾರರಿಗೆ ನೋಟಿಸ್ ನೀಡಿದ್ದಾರೆ ಆರ್ಆರ್ ನಗರ ಪೊಲೀಸರು. ಮಂಜುಳಾ ಎ ಪಾಟೀಲ್ ಹೊಸ ದೂರೇನು ದಾಖಲಾಗಿತ್ತು ಐಶ್ವರ್ಯ ಗೌಡ ವಿರುದ್ಧ. ಇದೀಗ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ದಾಖಲೆಗಳು, ಬ್ಯಾಂಕ್ ಸ್ಟೇಟ್ಮೆಂಟ್, ಖಾತೆ ನಂಬರ್, ಮೊಬೈಲ್ ನಂಬರ್ ಇದೆಲ್ಲವನ್ನ ನೀಡಿ ಅಂತ ಹೇಳಿ ದೂರುದಾರರಿಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ವಿಚಾರಣೆಗೆ ಹಾಜರಾಗೋಕೆ 2 ದಿನ ಸಮಯವನ್ನ ಕೂಡ ನೀಡಲಾಗಿದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಧ್ರುವರಾಜ್ ನೀಡ್ತಾ ಹೋಗ್ತಾರೆ. ಧ್ರುವ, ಮತ್ತೊಂದು ಎಫ್ಐಆರ್, ಇದೀಗ ಎಫ್ಐಆರ್ಗೆ ಸಂಬಂಧಪಟ್ಟ ದೂರುದಾರರಿಗೆ ದಾಖಲಾತಿಗಳನ್ನ ಒದಗಿಸುವಂತೆ ನೋಟಿಸ್ ನೀಡಲಾಗಿದೆ. ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರೆ ಸ್ಮಿತಾ, ಈಗ 2ನೇ ಎಫ್ಐಆರ್ಗೆ ಸಂಬಂಧಪಟ್ಟಂತೆ ದೂರುದಾರೆ ಸ್ತ್ರೀರೋಗ ತಜ್ಞೆ ವೈದ್ಯೆ ಮಂಜುಳಾ ಎ ಪಾಟೀಲ್ ಏನಿದ್ದಾರೆ, ಅವರು ಆರ್ಆರ್ ನಗರ ಠಾಣೆಯಲ್ಲಿ 5ನೇ ತಾರೀಕು ಹೋಗಿ ಈ ಐಶ್ವರ್ಯ ಗೌಡ ಹೂಡಿಕೆ ನೆಪದಲ್ಲಿ ತಮ್ಮ ಬಳಿ ಚಿನ್ನಾಭರಣವನ್ನ ಪಡೆದು ವಂಚನೆ ಮಾಡಿದ್ದ ಬಗ್ಗೆ ದೂರನ್ನ ಕೂಡ ದಾಖಲು ಮಾಡಿದ್ರು. ಆ ದೂರಿಗೆ ಸಂಬಂಧಪಟ್ಟ ಹಾಗೆ ಪ್ರಕರಣದ ತನಿಖೆಯನ್ನ ನಡೆಸ್ತಾ ಇರುವಂತ ಆರ್ಆರ್ ನಗರ ಪೊಲೀಸರು ಈಗ ಸದ್ಯ ದೂರುದಾರರಿಗೆ ನೋಟಿಸ್ ಅನ್ನ ನೀಡಿದ್ದಾರೆ. ಮುಖ್ಯವಾಗಿ ಈ ಆರೋಪ ಏನೆಲ್ಲ ಆರೋಪವನ್ನ ಮಾಡಿದ್ದಾರೆ, ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ದಾಖಲಾತಿಗಳನ್ನ ನೀಡಿ ಎನ್ನುವಂತಹ ಒಂದು ವಿಚಾರವನ್ನ ಕೂಡ ಅಲ್ಲಿ ಮೆನ್ಷನ್ ಮಾಡಿರುವಂತದ್ದು. ಫೋಟೋಗಳು, ಬಿಲ್ಗಳು, ಹಾಗೆ ಎವಿಡೆನ್ಸ್ ಗಳು ಏನಾದ್ರೂ ಸಿಗ್ತಾವ ಎನ್ನುವಂತದ್ದು, ಹಾಗೆ ಬ್ಯಾಂಕ್ ಸ್ಟೇಟ್ಮೆಂಟ್, ಅಕೌಂಟ್ ನಂಬರ್, ಹಾಗೆ ಚಿನ್ನಾಭರಣ ನೀಡಿದಕ್ಕೆ ಕೆಲ ಹೂಡಿಕೆ ನೆಪದಲ್ಲಿ ಅಂತ ಹೇಳಿದ್ರೆ ಏನಾದ್ರೂ ಆ ಹೂಡಿಕೆಗೆ ಸಂಬಂಧಪಟ್ಟ ದಾಖಲೆಗಳು ನೀಡಿದ್ದಾರಾ ಎನ್ನುವಂತ ಪ್ರತಿಯೊಂದು ಡೀಟೇಲ್ಸ್ ಅನ್ನ ಕೇಳಿದ್ದಾರೆ. ಆದ್ರೆ ಸದ್ಯ ಈಗ ದೂರುದಾರರು ಏನಿದ್ದಾರೆ ಮಂಜುಳಾ ಅವರು ಹೊರಗಡೆ ಇದ್ದಾರೆ, ಹೀಗಾಗಿ ಅವರಿಗೆ 2 ದಿನ ಸಮಯಾವಕಾಶವನ್ನ ಕೂಡ ಕೇಳಿದ್ದಾರೆ ಎನ್ನುವಂಥದ್ದು. ಆ ನಂತರ ಠಾಣೆಗೆ ಹಾಜರಾಗಿ ನಾನು ಮಾಹಿತಿಯನ್ನ ಕೂಡ ನೀಡ್ತೀನಿ ಅನ್ನುವಂಥದ್ದು. ಯಾಕಂತ ಹೇಳಿದ್ರೆ ಈ 2 ಕೇಸ್ನಲ್ಲಿ ಕೂಡ ಈ ಐಶ್ವರ್ಯ ಗೌಡ ಬಚಾವಾಗಿರುವಂತದ್ದು ಗ್ರೌಂಡ್ ಆಫ್ ಅರೆಸ್ಟ್ ನಿಂದಾಗಿ. ಹೀಗಾಗಿ ಈ ಒಂದು ಕೇಸ್ನಲ್ಲಿ ಪೊಲೀಸರು ಎಚ್ಚರಿಕೆಯಿಂದ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಎಲ್ಲ ದಾಖಲಾತಿಗಳನ್ನ ಸಂಗ್ರಹಿಸಿ ನಿಮ್ಮ ವಿರುದ್ಧ ಈ ತರ ಎವಿಡೆನ್ಸ್ ಗಳಿದ್ದಾವೆ, ಹೀಗಾಗಿ ನಿಮ್ಮನ್ನ ಬಂಧಿಸ್ತೀವಿ ಎನ್ನುವಂತ ಒಂದು ಕಾರಣವನ್ನ ನೀಡಿ ಅವರನ್ನ ಅರೆಸ್ಟ್ ಮಾಡಲಿಕ್ಕೆ ಪೊಲೀಸರು ಈ ತರಹದ ಒಂದು ನೋಟಿಸ್ ಅನ್ನ ನೀಡಿ ಎಲ್ಲಾ ಒಂದು ದಾಖಲಾತಿಯನ್ನ ಪಡೆದುಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸ್ಮಿತಾ, ಧನ್ಯವಾದ ಧ್ರುವ ಮಾಹಿತಿಗಾಗಿ. ಐಶ್ವರ್ಯ ಗೌಡ ವಿರುದ್ಧ ಇದೀಗ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ. ದೂರುದಾರರಿಗೆ ನೋಟಿಸ್ ನೀಡಿದ್ದಾರೆ ಆರ್ಆರ್ ನಗರ ಪೊಲೀಸರು. ಮಂಜುಳಾ ಎ ಪಾಟೀಲ್ ಹೊಸ ದೂರೇನು ದಾಖಲಾಗಿತ್ತು ಐಶ್ವರ್ಯ ಗೌಡ ವಿರುದ್ಧ. ಇದೀಗ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ದಾಖಲೆಗಳು, ಬ್ಯಾಂಕ್ ಸ್ಟೇಟ್ಮೆಂಟ್, ಖಾತೆ ನಂಬರ್, ಮೊಬೈಲ್ ನಂಬರ್ ಇದೆಲ್ಲವನ್ನ ನೀಡಿ ಅಂತ ಹೇಳಿ
ದೂರುದಾರರಿಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ವಿಚಾರಣೆಗೆ ಹಾಜರಾಗೋಕೆ 2 ದಿನ ಸಮಯವನ್ನ ಕೂಡ ನೀಡಲಾಗಿದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಧ್ರುವರಾಜ್ ನೀಡ್ತಾ ಹೋಗ್ತಾರೆ. ಧ್ರುವ, ಮತ್ತೊಂದು ಎಫ್ಐಆರ್, ಇದೀಗ ಎಫ್ಐಆರ್ಗೆ ಸಂಬಂಧಪಟ್ಟ ದೂರುದಾರರಿಗೆ ದಾಖಲಾತಿಗಳನ್ನ ಒದಗಿಸುವಂತೆ ನೋಟಿಸ್ ನೀಡಲಾಗಿದೆ. ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರೆ ಎಸ್ ಸ್ಮಿತಾ, ಈಗ 2ನೇ ಎಫ್ಐಆರ್ಗೆ ಸಂಬಂಧಪಟ್ಟಂತೆ ದೂರುದಾರೆ ಸ್ತ್ರೀರೋಗ ತಜ್ಞೆ ವೈದ್ಯೆ ಮಂಜುಳಾ ಎ ಪಾಟೀಲ್ ಏನಿದ್ದಾರೆ, ಅವರು ಆರ್ ನಗರ ಠಾಣೆಯಲ್ಲಿ 5ನೇ ತಾರೀಕು ಹೋಗಿ ಈ ಐಶ್ವರ್ಯ ಗೌಡ ಹೂಡಿಕೆ ನೆಪದಲ್ಲಿ ತಮ್ಮ ಬಳಿ ಚಿನ್ನಾಭರಣವನ್ನ ಪಡೆದು ವಂಚನೆ ಮಾಡಿದ್ದ ಬಗ್ಗೆ ದೂರನ್ನ ಕೂಡ ದಾಖಲು ಮಾಡಿದ್ರು. ಆ ದೂರಿಗೆ ಸಂಬಂಧಪಟ್ಟ ಹಾಗೆ ಪ್ರಕರಣದ ತನಿಖೆಯನ್ನ ನಡೆಸ್ತಾ ಇರುವಂತಹ ಆರ್ ನಗರ ಪೊಲೀಸರು ಈಗ ಸದ್ಯ ದೂರುದಾರರಿಗೆ ನೋಟಿಸ್ ಅನ್ನ ನೀಡಿದ್ದಾರೆ. ಮುಖ್ಯವಾಗಿ ಈ ಆರೋಪ ಏನೆಲ್ಲ ಆರೋಪವನ್ನ ಮಾಡಿದ್ದಾರೆ, ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ದಾಖಲಾತಿಗಳನ್ನ ನೀಡಿ ಎನ್ನುವಂತಹ ಒಂದು ವಿಚಾರವನ್ನ ಕೂಡ ಅಲ್ಲಿ ಮೆನ್ಷನ್ ಮಾಡಿರುವಂತದ್ದು. ಫೋಟೋಗಳು, ಬಿಲ್ಗಳು, ಹಾಗೆ ಎವಿಡೆನ್ಸ್ ಗಳು ಏನಾದ್ರೂ ಸಿಗ್ತಾವ ಎನ್ನುವಂತದ್ದು, ಹಾಗೆ ಬ್ಯಾಂಕ್ ಸ್ಟೇಟ್ಮೆಂಟ್, ಅಕೌಂಟ್ ನಂಬರ್, ಹಾಗೆ ಚಿನ್ನಾಭರಣ ನೀಡಿದ್ದಕ್ಕೆ ಕೆಲ ಹೂಡಿಕೆ ನೆಪದಲ್ಲಿ ಅಂತ ಹೇಳಿದ್ರೆ ಏನಾದ್ರೂ ಆ ಹೂಡಿಕೆಗೆ ಸಂಬಂಧಪಟ್ಟ ದಾಖಲೆಗಳು ನೀಡಿದ್ದಾರಾ ಎನ್ನುವಂತ ಪ್ರತಿಯೊಂದು ಡೀಟೇಲ್ಸ್ ಅನ್ನ ಕೇಳಿದ್ದಾರೆ. ಆದ್ರೆ ಸದ್ಯ ಈಗ ದೂರುದಾರರು ಏನಿದ್ದಾರೆ ಮಂಜುಳಾ ಅವರು ಹೊರಗಡೆ ಇದ್ದಾರೆ. ಹೀಗಾಗಿ ಅವರಿಗೆ 2 ದಿನ ಸಮಯಾವಕಾಶವನ್ನ ಕೂಡ ಕೇಳಿದ್ದಾರೆ ಎನ್ನುವಂಥದ್ದು. ಆ ನಂತರ ಠಾಣೆಗೆ ಹಾಜರಾಗಿ ನಾನು ಮಾಹಿತಿಯನ್ನ ಕೂಡ ನೀಡ್ತೀನಿ ಅನ್ನುವಂಥದ್ದು. ಯಾಕಂತ ಹೇಳಿದ್ರೆ ಈ 2 ಕೇಸ್ನಲ್ಲಿ ಕೂಡ ಈ ಐಶ್ವರ್ಯ ಗೌಡ ಬಚಾವಾಗಿರುವಂತದ್ದು ಗ್ರೌಂಡ್ ಆಫ್ ಅರೆಸ್ಟ್ ನಿಂದಾಗಿ. ಹೀಗಾಗಿ ಈ ಒಂದು ಕೇಸ್ನಲ್ಲಿ ಪೊಲೀಸರು ಎಚ್ಚರಿಕೆಯಿಂದ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಎಲ್ಲ ದಾಖಲಾತಿಗಳನ್ನ ಸಂಗ್ರಹಿಸಿ ನಿಮ್ಮ ವಿರುದ್ಧ ಈ ತರ ಎವಿಡೆನ್ಸ್ ಗಳಿದ್ದಾವೆ, ಹೀಗಾಗಿ ನಿಮ್ಮನ್ನ ಬಂಧಿಸ್ತೀವಿ ಎನ್ನುವಂತ ಒಂದು ಕಾರಣವನ್ನ ನೀಡಿ ಅವರನ್ನ ಅರೆಸ್ಟ್ ಮಾಡಲಿಕ್ಕೆ ಪೊಲೀಸರು ಈ ತರಹದ ಒಂದು ನೋಟಿಸ್ ಅನ್ನ ನೀಡಿ ಎಲ್ಲಾ ಒಂದು ದಾಖಲಾತಿಯನ್ನ ಪಡೆದುಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸ್ಮಿತಾ, ಧನ್ಯವಾದ ಧ್ರುವ ಮಾಹಿತಿಗಾಗಿ. ಐಶ್ವರ್ಯ ಗೌಡ ವಿರುದ್ಧ ಇದೀಗ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ. ದೂರುದಾರರಿಗೆ ನೋಟಿಸ್ ನೀಡಿದ್ದಾರೆ ಆರ್ ನಗರ ಪೊಲೀಸರು. ಮಂಜುಳಾ ಎ ಪಾಟೀಲ್ ಹೊಸ ದೂರೇನು ದಾಖಲಾಗಿತ್ತು ಐಶ್ವರ್ಯ ಗೌಡ ವಿರುದ್ಧ. ಇದೀಗ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ದಾಖಲೆಗಳು, ಬ್ಯಾಂಕ್ ಸ್ಟೇಟ್ಮೆಂಟ್, ಖಾತೆ ನಂಬರ್, ಮೊಬೈಲ್ ನಂಬರ್ ಇದೆಲ್ಲವನ್ನ ನೀಡಿ ಅಂತ ಹೇಳಿ ದೂರುದಾರರಿಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ವಿಚಾರಣೆಗೆ ಹಾಜರಾಗೋಕೆ 2 ದಿನ ಸಮಯವನ್ನ ಕೂಡ ನೀಡಲಾಗಿದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಧ್ರುವರಾಜ್ ನೀಡ್ತಾ ಹೋಗ್ತಾರೆ. ಧ್ರುವ, ಮತ್ತೊಂದು ಎಫ್ಐಆರ್, ಇದೀಗ ಎಫ್ಐಆರ್ಗೆ ಸಂಬಂಧಪಟ್ಟ ದೂರುದಾರರಿಗೆ ದಾಖಲಾತಿಗಳನ್ನ ಒದಗಿಸುವಂತೆ ನೋಟಿಸ್ ನೀಡಲಾಗಿದೆ. ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರೆ ಎಸ್ ಸ್ಮಿತಾ, ಈಗ 2ನೇ ಎಫ್ಐಆರ್ಗೆ ಸಂಬಂಧಪಟ್ಟಂತೆ ದೂರುದಾರೆ ಸ್ತ್ರೀರೋಗ ತಜ್ಞೆ ವೈದ್ಯೆ ಮಂಜುಳಾ ಎ ಪಾಟೀಲ್ ಏನಿದ್ದಾರೆ, ಅವರು ಆರ್ ನಗರ ಠಾಣೆಯಲ್ಲಿ 5ನೇ ತಾರೀಕು ಹೋಗಿ ಈ ಐಶ್ವರ್ಯ ಗೌಡ ಹೂಡಿಕೆ ನೆಪದಲ್ಲಿ ತಮ್ಮ ಬಳಿ ಚಿನ್ನಾಭರಣವನ್ನ ಪಡೆದು ವಂಚನೆ ಮಾಡಿದ್ದ ಬಗ್ಗೆ ದೂರನ್ನ ಕೂಡ ದಾಖಲು ಮಾಡಿದ್ರು. ಆ ದೂರಿಗೆ ಸಂಬಂಧಪಟ್ಟ ಹಾಗೆ ಪ್ರಕರಣದ ತನಿಖೆಯನ್ನ ನಡೆಸ್ತಾ ಇರುವಂತಹ ಆರ್ ನಗರ ಪೊಲೀಸರು ಈಗ ಸದ್ಯ ದೂರುದಾರರಿಗೆ ನೋಟಿಸ್ ಅನ್ನ ನೀಡಿದ್ದಾರೆ. ಮುಖ್ಯವಾಗಿ ಈ ಆರೋಪ ಏನೆಲ್ಲ ಆರೋಪವನ್ನ ಮಾಡಿದ್ದಾರೆ, ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ದಾಖಲಾತಿಗಳನ್ನ ನೀಡಿ ಎನ್ನುವಂತಹ ಒಂದು ವಿಚಾರವನ್ನ ಕೂಡ ಅಲ್ಲಿ ಮೆನ್ಷನ್ ಮಾಡಿರುವಂತದ್ದು. ಫೋಟೋಗಳು, ಬಿಲ್ಗಳು, ಹಾಗೆ ಎವಿಡೆನ್ಸ್ ಗಳು ಏನಾದ್ರೂ ಸಿಗ್ತಾವ ಎನ್ನುವಂತದ್ದು, ಹಾಗೆ ಬ್ಯಾಂಕ್ ಸ್ಟೇಟ್ಮೆಂಟ್, ಅಕೌಂಟ್ ನಂಬರ್, ಹಾಗೆ ಚಿನ್ನಾಭರಣ ನೀಡಿದ್ದಕ್ಕೆ ಕೆಲ ಹೂಡಿಕೆ ನೆಪದಲ್ಲಿ ಅಂತ ಹೇಳಿದ್ರೆ ಏನಾದ್ರೂ ಆ ಹೂಡಿಕೆಗೆ ಸಂಬಂಧಪಟ್ಟ ದಾಖಲೆಗಳು ನೀಡಿದ್ದಾರಾ ಎನ್ನುವಂತ ಪ್ರತಿಯೊಂದು ಡೀಟೇಲ್ಸ್ ಅನ್ನ ಕೇಳಿದ್ದಾರೆ. ಆದ್ರೆ ಸದ್ಯ ಈಗ ದೂರುದಾರರು ಏನಿದ್ದಾರೆ ಮಂಜುಳಾ ಅವರು ಹೊರಗಡೆ ಇದ್ದಾರೆ. ಹೀಗಾಗಿ ಅವರಿಗೆ 2 ದಿನ ಸಮಯಾವಕಾಶವನ್ನ ಕೂಡ ಕೇಳಿದ್ದಾರೆ ಎನ್ನುವಂಥದ್ದು. ಆ ನಂತರ ಠಾಣೆಗೆ ಹಾಜರಾಗಿ ನಾನು ಮಾಹಿತಿಯನ್ನ ಕೂಡ ನೀಡ್ತೀನಿ ಅನ್ನುವಂಥದ್ದು. ಯಾಕಂತ ಹೇಳಿದ್ರೆ ಈ 2 ಕೇಸ್ನಲ್ಲಿ ಕೂಡ ಈ ಐಶ್ವರ್ಯ ಗೌಡ ಬಚಾವಾಗಿರುವಂತದ್ದು ಗ್ರೌಂಡ್ ಆಫ್ ಅರೆಸ್ಟ್ ನಿಂದಾಗಿ. ಹೀಗಾಗಿ ಈ ಒಂದು ಕೇಸ್ನಲ್ಲಿ ಪೊಲೀಸರು ಎಚ್ಚರಿಕೆಯಿಂದ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಎಲ್ಲ ದಾಖಲಾತಿಗಳನ್ನ ಸಂಗ್ರಹಿಸಿ ನಿಮ್ಮ ವಿರುದ್ಧ ಈ ತರ ಎವಿಡೆನ್ಸ್ ಗಳಿದ್ದಾವೆ, ಹೀಗಾಗಿ ನಿಮ್ಮನ್ನ ಬಂಧಿಸ್ತೀವಿ ಎನ್ನುವಂತ ಒಂದು ಕಾರಣವನ್ನ ನೀಡಿ ಅವರನ್ನ ಅರೆಸ್ಟ್ ಮಾಡಲಿಕ್ಕೆ ಪೊಲೀಸರು ಈ ತರಹದ ಒಂದು ನೋಟಿಸ್ ಅನ್ನ ನೀಡಿ ಎಲ್ಲಾ ಒಂದು ದಾಖಲಾತಿಯನ್ನ ಪಡೆದುಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸ್ಮಿತಾ, ಧನ್ಯವಾದ ಧ್ರುವ ಮಾಹಿತಿಗಾಗಿ.